ಅಯ್ಯಪ್ಪ ಸ್ವಾಮಿ ಮಹಿಷಿಯನ್ನ ಸಂಹಾರ ಮಾಡಲು ಉಪಯೋಗಿಸಿದ ಆಯುಧವನ್ನ ಈಗಲೂ ಕೂಡ ನಾವು ನೋಡಬಹುದು. ಅದು ಸ್ವಯಂ ಮಣಿಕಂಠನೇ ಆ ಜಾಗದಲ್ಲಿ ಇಡ್ತಾರೆ. ತಮ್ಮ ತಾಯಿಯ ಆರೋಗ್ಯ ಸುಧಾರಣೆಗೆ ಹುಲಿಯ ಹಾಲನ್ನ ತರಬೇಕು ಅಂತ ಅಯ್ಯಪ್ಪ ಸ್ವಾಮಿ ಕಾಡಿಗೆ ಬರ್ತಾರೆ. ಕಾಡಲ್ಲಿ ಹುಲಿಯನ್ನ ಹುಡ್ಕೊಂಡು ಹೋಗ್ತಾ ತಡರಾತ್ರಿ ಆಗೋಗುತ್ತೆ. ಅವರ ಕಣ್ಣಿಗೆ ಒಂದು ಗುಡಿಸಲು ಕಾಣಿಸುತ್ತೆ. ಆ ಗುಡಿಸಲ ಹತ್ತಿರ ಒಂದು ಅಜ್ಜಿ ಕೂತಿರ್ತಾರೆ. ಅಯ್ಯಪ್ಪ ಸ್ವಾಮಿ ಆ ಅಜ್ಜಿಗೆ, ನಾನು ಈ ರಾತ್ರಿ ನಿಮ್ಮ ಗುಡಿಸಲಲ್ಲಿ ತಂಗಬಹುದೇ ಅಂತ ಕೇಳಿದಾಗ ಆ ಅಜ್ಜಿ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ಅದೇನಂದ್ರೆ, ಮಗು, ಈ ಕಾಡಿನಲ್ಲಿ ಒಂದು ಭಯಂಕರ ರಾಕ್ಷಸಿ ಇದ್ದಾಳೆ. ಅವಳ ಹೆಸರು ಮಹಿಷಿ. ಅವಳ ಕಾಟಕ್ಕೆ ಊರಿನ ಎಲ್ಲಾ ಗಂಡಸರು ಊರ್ ಬಿಟ್ಟಿದ್ದಾರೆ. ನೀನು ಹುಷಾರಾಗಿ ಮಲ್ಗು ಅಂತ ಆ ಅಜ್ಜಿ ಎಚ್ಚರಿಕೆಯನ್ನ ನೀಡ್ತಾರೆ. ಅಯ್ಯಪ್ಪ ಸ್ವಾಮಿ ಆ ಗುಡಿಸಲಿನಲ್ಲೇ ಆ ರಾತ್ರಿ ಕಳೆದು ಬೆಳಗಿನ ಜಾವ ಎದ್ದು ಹೊರಟೋಗ್ತಾರೆ. ಕಾಡಿನ ಮಧ್ಯ ರಾಕ್ಷಸಿ ಮಹಿಷಿಯ ಸಂಹಾರವನ್ನ ಮಾಡ್ತಾರೆ. ಸಂಹಾರವನ್ನ ಮಾಡಿದ ಖಡ್ಗವನ್ನ ಮತ್ತೆ ಆ ಗುಡಿಸಲ ಹತ್ರ ತರ್ತಾರೆ. ಆ ಗುಡಿಸಲ ಹಿಂದೆ ಒಂದು ಕೊಳ ಇರುತ್ತೆ. ಆ ಕೊಳದಲ್ಲಿ ಆ ಖಡ್ಗವನ್ನ ತೊಳಿತಾರೆ. ಆ ಖಡ್ಗವನ್ನ ತೊಳೆದು ಅಜ್ಜಿ ಇದ್ದ ಗುಡಿಸಲಲ್ಲೇ ಬಿಟ್ಟು ಹೊರಟೋಗ್ತಾರೆ. ಅವತ್ತಿಂದ ಆ ಖಡ್ಗ ಅಲ್ಲೇ ಉಳಿದೋಗುತ್ತೆ. ಈಗಲೂ ಕೂಡ ಅಯ್ಯಪ್ಪ ಸ್ವಾಮಿ ರಾತ್ರಿ ಇಡೀ ಕಳೆದ ಗುಡಿಸಲು ನಾವು ಕಾಣಬಹುದು. ಅಯ್ಯಪ್ಪ ಸ್ವಾಮಿ ಆಯುಧವನ್ನ ತೊಳೆದ ಕೊಳ ರುದ್ರ ಕೊಳವಾಗುತ್ತೆ. ಇದು ಎಲ್ಲಿದೆ ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಹೇಳಿ, ಸ್ವಾಮಿಯೇ ಶರಣಮಯ್ಯಪ್ಪ.